ನಾವು ಸುಂದರವಾದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ. ನಮ್ಮ ಸುತ್ತಮುತ್ತಲೂ ಇರುವ ಅದ್ಭುತವಾದ ಸಂಗತಿಗಳತ್ತ ಸ್ವಲ್ಪ ನೋಡುವ. ನಾವು ಆದಿಕಾಲದತ್ತ ಹೋಗುವ ಹಾಗೂ ಇದೆಲ್ಲವೂ ಹೇಗೆ ಆರಂಭವಾಯಿತೆಂದು ಬೈಬಲ್ ನಮಗೆ ಏನು ಹೇಳುತ್ತದೆ ನೋಡುವ. ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು. ದೇವರು ಕತ್ತಲೆಯ ಮೇಲೆ ಸಂಚರಿಸಿದನು ಹಾಗೂ ಬೆಳಕಾಗಲಿ ಅಂದನು. ಆತನು ಆ ಬೆಳಕನ್ನು ಹಗಲು ಎಂದು ಹಾಗೂ ಕತ್ತಲೆಯನ್ನು ರಾತ್ರಿ ಎಂದು ಕರೆದನು. ಮೊದಲ ದಿನ ಮುಗಿಯಿತು. ನಂತರ ದೇವರು ಕೆಳಗಿನ ನೀರನ್ನು ಮೇಲಿನ ನೀರಿನಿಂದ ಬೇರೆ ಮಾಡಲು ಗುಮ್ಮಟವನ್ನು ನಿರ್ಮಿಸಿದನು. ಆತನು ಅದನ್ನು ಆಕಾಶ ಎಂದು ಕರೆದನು. ದಿನ 2 ಮುಗಿಯಿತು. ದೇವರು ನೀರನ್ನು ಒಟ್ಟಾಗಿ ಒಂದೆಡೆ ಸೇರಿಸಿದನು. ಆಗ ಒಣನೆಲವು ಕಾಣಿಸಿಕೊಂಡಿತು. ಆತನು ಆ ನೆಲವನ್ನು ಭೂಮಿ ಎಂದು ಹಾಗೂ ನೀರನ್ನು ಸಮುದ್ರ ಎಂದು ಕರೆದನು. ನಂತರ ಆತನು ಹುಲ್ಲನ್ನು, ಬೀಜಗಳನ್ನು ಹಾಗೂ ಮರಗಳನ್ನು ಉಂಟು ಮಾಡಿದನು. ದಿನ 3 ಮುಗಿಯಿತು. ನಂತರ ದೇವರು ಆಕಾಶದಲ್ಲಿ ಬೆಳಕನ್ನು ಉಂಟು ಮಾಡಿದನು. ಆತನು ಹಗಲಿಗೋಸ್ಕರ ಸೂರ್ಯನನ್ನು, ರಾತ್ರಿಗೋಸ್ಕರ ಚಂದ್ರ ಹಾಗೂ ನಕ್ಷತ್ರಗಳನ್ನು ಉಂಟು ಮಾಡಿದನು. ದಿನ 4 ಮುಗಿಯಿತು. ದೇವರು ನೀರಿನಲ್ಲಿ ಈಜುವ ಮೀನುಗಳನ್ನು ಹಾಗೂ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಉಂಟು ಮಾಡಿದನು. ನೀವು ಸಂತಾನವನ್ನು ಪಡೆಯಿರಿ, ಆತನು ಅವುಗಳಿಗೆ ಹೇಳಿದನು. ಹಾರಾಡುತ್ತಾ ಹಾಡುತ್ತಾ ಜಗತ್ತಿನ ತುಂಬಾ ತುಂಬಿಕೊಳ್ಳಿರಿ ಎಂದು ಅವುಗಳನ್ನು ಆಶೀರ್ವದಿಸಿದನು. ದಿನ 5 ಮುಗಿಯಿತು. ಮುಂದೆ ದೇವರು ಪ್ರಾಣಿಗಳನ್ನು ಉಂಟು ಮಾಡಿದನು. ಆತನು ಸಾಕು ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳನ್ನು ಹಾಗೂ ನೆಲದ ಮೇಲೆ ಹರಿದಾಡುವ ಪ್ರಾಣಿಗಳನ್ನು ಉಂಟು ಮಾಡಿದನು. ಇನ್ನೂ ಒಂದು ಸಂಗತಿ ಮಾಡುವುದಿದೆ, ದೇವರು ಹೇಳಿದನು. ಎಲ್ಲಕ್ಕಿಂತ ವಿಶೇಷವಾದ ಒಂದು ಸಂಗತಿ. ಹೀಗೆ ದೇವರು ತನ್ನ ಸ್ವರೂಪದಲ್ಲಿ ಸ್ತ್ರೀ ಪುರುಷರನ್ನು ಉಂಟು ಮಾಡಿದನು. ಅವರನ್ನು ಬಹು ಸಂತಾನವುಳ್ಳವರಾಗಿರಿ ಎಂದು ಆಶೀರ್ವದಿಸಿದನು. ಈ ಜಗತ್ತಿನ ಮೇಲೆ ದೊರೆತನ ಮಾಡಿರಿ. ಜಲಚರಗಳು, ಪಕ್ಷಿಗಳು ಹಾಗೂ ಪ್ರಾಣಿಗಳ ಬಗ್ಗೆ ಕಾಳಜಿಯುಳ್ಳವರಾಗಿರಿ. ದಿನ 6 ಮುಗಿಯಿತು. ನಂತರ ದೇವರು ತಾನು ಮಾಡಿದ ಪ್ರತಿಯೊಂದನ್ನೂ ನೋಡಿದನು. ಇದು ತುಂಬಾ ಒಳ್ಳೆಯದಾಗಿದೆ ಎಂದು ಹೇಳಿದನು. ಆತನು 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ಪಡೆದನು ಹಾಗೂ ಆ ದಿನವನ್ನು ವಿಶೇಷ ದಿನವನ್ನಾಗಿ ಮಾಡಿದನು. ದಿನ 7 ಮುಗಿಯಿತು.